ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ರಾಗಿ ರೊಟ್ಟಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಟೇಸ್ಟ್ ಆಗಿರುವಂತಹ ರಾಗಿ ರೊಟ್ಟಿ ಫ್ರೆಂಡ್ಸ್. ಎಷ್ಟು ರುಚಿ ಇರುತ್ತೆ ಅಂತಂದ್ರೆ ಅಷ್ಟು ರುಚಿಯಾಗಿರುತ್ತೆ. ಎಲ್ಲರೂ ಅದೇ ರೀತಿ ಮಾಡ್ಕೊಂಡು ತಿಂದು ನೋಡಿ. ಅದರ ಜೊತೆಗೆ ನಾನು ಸ್ವಲ್ಪ ಸಾಂಬಾರನ್ನು ಮಾಡ್ಕೊಂಡಿದ್ದೀನಿ. ಮತ್ತು ಇದು ಬೆಟ್ಟದ ನೆಲ್ಲಿಕಾಯಿ ಚಟ್ನಿ ಫ್ರೆಂಡ್ಸ್. ಇದು ಬೆಟ್ಟದ ನೆಲ್ಲಿಕಾಯಿ ಚಟ್ನಿ ಜೊತೆಗೆ ತುಂಬಾ ಟೇಸ್ಟ್ ಆಗಿರುತ್ತೆ ರಾಗಿ ರೊಟ್ಟಿ. ಮತ್ತು ಮಸೊಪ್ಪು ಜೊತೆ ಕೂಡ ತುಂಬ ಟೇಸ್ಟ್ ಆಗಿರುತ್ತೆ. ಹಾಗಾದರೆ ಈ ರಾಗಿ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡೋಣ ಫ್ರೆಂಡ್ಸ್. ತುಂಬಾ ಟೇಸ್ಟ್ ಕೊಡುವಂಥ ರಾಗಿ ರೊಟ್ಟಿ ಮಾಡೋದು ಈಗ ನೋಡೋಣ. ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ರಾಗಿ ರೊಟ್ಟಿ ಮಾಡೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇವತ್ತು ನಾನು ಮೊನ್ನೆ ಊರಿಗೆ ಹೋಗಿದ್ದೆ. ಊರಿಂದ ಬರೋ ಅಷ್ಟರಲ್ಲಿ ಲೇಟ್ ಆಗಾಯಿತು. ಬೆಳಗ್ಗೆ ಏನೋ ಒಂದಷ್ಟು ರೈಸ್ ಮಾಡ್ಕೊಂಡಿದ್ದಾರೆ. ನಾನು ಸಾಂಬಾರು ತುಂಬ ಮಾಡಿ ಇಟ್ಬಿಟ್ಟು ಹೋಗಿದ್ದೆ. ಅದರ ಜೊತೆಗೆ ಒಂದು ಸ್ವಲ್ಪ ರೈಸ್ ಮಾಡಿ ಇಟ್ಕೊಂಡು ತಿಂದ್ಕೊಂಡಿದ್ದಾರೆ ಬೆಳಗ್ಗೆ. ನಾನು 10:45ಗೆಲ್ಲ ಬಂದುಬಿಟ್ಟೆ ಇಲ್ಲಿಗೆ. ಬೆಳಗ್ಗೆ 7 ಗಂಟೆಗೆ ಬಸ್ ಹತ್ತಿತ್ತು ನಾನು ಊರಲ್ಲಿ. ಈಗ ನಾನು ಮಧ್ಯಾಹ್ನಕ್ಕೆ ರಾಗಿ ರೊಟ್ಟಿ ಮಾಡಿಕೊಡೋಣ ಅಂತ ಹೇಳಿ, ಬೆಳಗ್ಗೆ ಪಾಪ ತಿಂಡಿ ಇಲ್ಲವಲ್ಲ, ಅದರಿಂದಾಗಿ ಮಧ್ಯಾಹ್ನ ರಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ರಾಗಿ ಹಿಟ್ಟು ಇಷ್ಟು ತೆಗೆದುಕೊಂಡಿದ್ದೀನಿ. ಈ ಬೌಲಲ್ಲಿ ಅರ್ಧ ಬೌಲ್ಗಿಂತ ಸ್ವಲ್ಪ ಕಡಿಮೆ ರಾಗಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ದಪ್ಪದಾದಂತಹ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ತುಪ್ಪ, ಸ್ವಲ್ಪ 8 ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋದನ್ನು ಇಟ್ಕೊಂಡಿದ್ದೀನಿ. ಬಿಸಿ ನೀರು, ಇದು ಹಾಟ್ ವಾಟರ್, ಮತ್ತು ಸ್ವಲ್ಪ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ. ಈಗ ರಾಗಿ ಹಿಟ್ಟಿನ ಜೊತೆಗೆ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ಎರಡನ್ನು ಸೇರಿಸ್ತಾ ಇದ್ದೀನಿ. ಅದರ ಜೊತೆಗೆ ಈರುಳ್ಳಿನ ಸೇರಿಸೋಣ. ನೀವು ಈರುಳ್ಳಿ ಜಾಸ್ತಿ ಬೇಕಂತಂದ್ರೂ ಕೂಡ ಸೇರಿಸ್ಕೋಬೋದು. ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ. ಮತ್ತು ಸ್ವಲ್ಪ ಜೀರಿಗೆನ ನಾನು ಸೇರಿಸ್ತಾ ಇದ್ದೀನಿ. ಜೀರಿಗೆ ಸೇರಿಸಿದರೆ ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ಘಮನ ಬರುತ್ತೆ. ಅದರ ಜೊತೆಗೆ ಸ್ವಲ್ಪ ತುಪ್ಪನ ಸೇರಿಸ್ತಾ ಇದ್ದೀನಿ. ತುಪ್ಪ ಸೇರಿಸಿದ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ, ರೊಟ್ಟಿ ಸೂಪರಾಗಿರುತ್ತೆ. ಇಷ್ಟು ಬೆಲ್ಲ ಸೇರಿಸ್ತಾ ಇದ್ದೀನಿ. ಒಳ್ಳೆ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್. ಸ್ವಲ್ಪ ಬೆಲ್ಲ, ಜಾಸ್ತಿ ಹಾಕ್ಬಾರ್ದು, ಸ್ವಲ್ಪ ಬೆಲ್ಲ ಸೇರಿಸಿದ್ರೆ ಬಹಳ ಟೇಸ್ಟ್ ಕೊಡುತ್ತೆ ರೊಟ್ಟಿ. ಈಗ ಅದಕ್ಕೆ ತಕ್ಕಷ್ಟು ನಾವು ಖಾರನ ಸೇರಿಸ್ಕೊಳ್ಳೋಣ, ಖಾರದ ಪುಡಿ. ನೀವು ಬೇಕಂದರೆ ಹಸಿಮೆಣಸಿನ್ಕಾಯಿ ಕೂಡ ಸೇರಿಸ್ಕೋಬೋದು. ಹಸಿಮೆಣಸಿನ್ಕಾಯಿ ಸೇರಿಸ್ಕೊಂಡ್ರೆ ಖಾರದ ಪುಡಿ ಸೇರಿಸಂಗಿಲ್ಲ. ಅದಕ್ಕೆ ತಕ್ಕಷ್ಟು ಪುಡಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನಿಮಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಅದಕ್ಕೆ ತಕ್ಕ ಹಾಗೆ ಸೇರಿಸ್ಕೊಳ್ಳಿ. ಇಷ್ಟನ್ನು ನಾವು ಮಿಕ್ಸ್ ಮಾಡೋಣ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ಕೈಯಿಂದ ಬಿಸಿ ನೀರನ್ನು ಹಾಕ್ಕೊಂಡು ಸ್ವಲ್ಪ ಅಂದರೆ ಸ್ವಲ್ಪ ಬೆಚ್ಚಗಿರಲಿ, ತುಂಬ ಹಾಟ್ ವಾಟರ್ ಬೇಡ, ಯಾಕಂದರೆ ಕೈ ಇಡೋಕ್ಕಾಗಲ್ಲ ನೀರಿನೊಳಕ್ಕೆ. ಅದಕ್ಕೆ ಸ್ವಲ್ಪ ಹಾರ್ತಾ ಸ್ವಲ್ಪ ಬೆಚ್ಚಗಿರೋ ನೀರಿನಲ್ಲಿ ಕಲಿಸ್ಕೊಂಬಿಡೋಣ. ರೊಟ್ಟಿಗೆ ಹಿಟ್ಟನ್ನು ನೀಟಾಗಿ ಈ ರೀತಿ ಕಲಿಸ್ಕೊಂಡು ಒಂದು 15 ನಿಮಿಷಗಳ ಕಾಲ ಹಾಗೆ ಇಟ್ಬಿಡೋಣ. ಒಂದು 1/4 ಗಂಟೆ ಹಾಗೆ ಇಟ್ಟರೆ ಚೆನ್ನಾಗಿ ನೆಂದು ಚೆನ್ನಾಗಿ ರೊಟ್ಟಿ ಬರುತ್ತೆ. ಹಾಗಾಗಿ ಒಂದು 15 ನಿಮಿಷ ಹಾಗೆ ಇಡ್ತಾಯಿದ್ದೀನಿ. ನೀಟಾಗಿ ಕಲಸಿ ನೋಡಿ, ಈ ರೀತಿ ಹದಕ್ಕೆ ಇರಬೇಕು. ರೊಟ್ಟಿ ಜೊತೆಗೆ ನಾನು ಮಸೊಪ್ಪು ಸಾರನ್ನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮಸೊಪ್ಪು ಸಾರಿಗೂ ರಾಗಿ ರೊಟ್ಟಿಗೂ ಬಹಳ ಟೇಸ್ಟಾಗಿರುತ್ತೆ, ತುಂಬಾ ರುಚಿ ಕೊಡುತ್ತೆ ಫ್ರೆಂಡ್ಸ್. ಹಾಗಾಗಿ ಮಸೊಪ್ಪು ಸಾರನ್ನು ಮಾಡಿಟ್ಕೊಳ್ತಾ ಇದ್ದೀನಿ. ಆದರೆ ಈಗ ರೊಟ್ಟಿ ಮಾಡೋಣ. ಪಾನನ್ನು ಇಟ್ಟಿದ್ದೀನಿ, ಪಾನ್ಗೆ ಆಯಿಲನ್ನು ಸವರೋಣ. ಈಗ ನೋಡಿ, ಈ ರೀತಿ ಒಂದು ಸೌಟಿಂದ ಸ್ವಲ್ಪ ತೆಗೆದುಕೊಂಡು ನಾವು
ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ನಾವು ರೊಟ್ಟಿ ಮಾಡ್ಕೋಬೋದು. ನಾನು ಸಣ್ಣ ಸಣ್ಣದಾಗಿ ಮಾಡ್ತಾಯಿದ್ದೀನಿ, ತುಂಬಾ ಟೇಸ್ಟಾಗಿರುತ್ತೆ. ಸಾಕಷ್ಟಗಲ. ಈಗ ಅದ್ರ ಮೇಲೆ ಆಯಿಲನ್ನು ಹಾಕೋಣ. ಪ್ಲೇಟನ್ನು ಮುಚ್ಚೋಣ ಫ್ರೆಂಡ್ಸ್. ಬೇಯಲಿ. ಒಂದೆರಡು ನಿಮಿಷ ಬೇಯಲಿ. ಸ್ವಲ್ಪ ಬೆಂದ ನಂತರ ನಾವು ಪ್ಲೇಟನ್ನು ತೆಗೆದು ಇದನ್ನು ಆಯಿಲನ್ನು ನೋಡಿ ಈ ರೀತಿ ಸವರಿ, ಆಯಿಲ್ ಇರುತ್ತಲ್ವ ಅದನ್ನು ಹಾಗೆ ಸವರಿಬಿಟ್ಟು ರೊಟ್ಟಿಗೆ ತಿರುವಾಕೋಣ. ಈಗ ಮತ್ತೆ ಪ್ಲೇಟನ್ನು ಮುಚ್ಚೋಣ. ನೋಡಿ ಫ್ರೆಂಡ್ಸ್, ರೊಟ್ಟಿ ಬಹಳ ಟೇಸ್ಟಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಈ ರೀತಿ ರೊಟ್ಟಿ ಮಾಡಿಕೊಂಡು ನೀವು ಚಟ್ನಿ ಬೇಕಾದರೂ ಮಾಡ್ಕೋಬೋದು. ನಾನು ಮೊಸಪ್ಪನ ಜೊತೆ ನಾನು ಮಾಡ್ತಾಯಿದ್ದೀನಿ. ಈ ರೀತಿ ಎಲ್ಲ ರೊಟ್ಟಿಗಳನ್ನು ನಾವು ಮಾಡ್ಕೊಳ್ಳೋಣ. ಆಯ್ತು ಫ್ರೆಂಡ್ಸ್, ರಾಗಿ ರೊಟ್ಟಿ ಮಾಡಿದ್ದು 6 ರೊಟ್ಟಿ ಆಗಿದೆ. ತುಂಬಾ ಟೇಸ್ಟ್ ಆಗಿರುವಂತಹ ರೊಟ್ಟಿ, ಬಹಳ ಚೆನ್ನಾಗಿರುತ್ತೆ. ಈ ರೀತಿ ರಾಗಿ ರೊಟ್ಟಿನ ನೀವು ಮಾಡ್ಕೊಂಡು ತಿಂದು ನೋಡಿ. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ತುಂಬ ಟೇಸ್ಟ್ ಆದಂತಹ ರಾಗಿ ರೊಟ್ಟಿ ರೆಡಿ ಫ್ರೆಂಡ್ಸ್.